ಮಾಜಿ ಸಂಸದೆ ಸುಮಲತಾ ಅವರ ಒಂದು ರಿಯಾಕ್ಷನ್ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮುಂಬರುವಂತಹ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಾ ಅಥವಾ ಮಗನ ಸ್ಪರ್ಧೆ ಬಗ್ಗೆ ಏನು ಹೇಳ್ತೀರಾ ಅಂತ ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗೆ ಸುಮಲತಾ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಟ್ ಸುಮಲತಾ ಅವರ ರಿಯಾಕ್ಷನ್ ಯಾಕೆ ಚರ್ಚೆ ಆಗ್ತಾ ಇದೆ ಅಂದರೆ, ಈ ಹಿಂದೆ ಅವರೇ ಹೇಳ್ಬಿಟ್ಟಿದ್ರು, ನಮಗೆ ಎಲ್ಲ ಕೊನೆ ಆಗ್ಬಿಡ್ಲಿ ರಾಜಕೀಯ, ಮಗನ ರಾಜಕೀಯಕ್ಕೆ ಕರ್ಕೊಂಡು ಬರಲ್ಲ, ಅವ್ರನ್ನ ಸ್ಪರ್ಧೆ ಮಾಡಿಸಲ್ಲ ಅಂತ. ಬಟ್ ಈಗ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ ಅಭಿಷೇಕ್ ಅಂಬರೀಷ್ ಅನ್ನುವಂಥ ಕುತೂಹಲ ಇದೆ. ಕಾರಣ ಸುಮಲತಾ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಈ ತನಕ ಈ ಕುರಿತಾಗಿ ಚರ್ಚೆ ಮಾಡಿಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಸುಮಲತಾ ಅಂಬರೀಷ್ ಅವರು ಹೇಳ್ಬಿಟ್ರು. ಅಭಿಷೇಕ್ನನ್ನ ನಾನು ಕರೆ ತರಲ್ಲ ಅಂತ ಕೂಡ ಸುಮಲತಾ ಅವರು ಹೇಳಿದ್ರು. ಅಭಿಷೇಕ್ಗೆ ತಾನಾಗೆ ಅವಕಾಶ ಸಿಗಬೇಕು ಅಂತ ಕೂಡ ಈಗಲೂ ಕೂಡ ಅದೇ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಅಭಿಷೇಕ್ ಕಷ್ಟಪಟ್ಟು ರಾಜಕೀಯಕ್ಕೆ ಬರಬೇಕು ಅಂತ ಸುಮಲತಾ ಹೇಳಿದ್ರು. ಮುಂಬರುವ ವಿಧಾನಸಭಾ ಚುನಾವಣೆಗೆ ಹಂಗಾದ್ರೆ ಸುಮಲತಾ ಅವರ ಪ್ಲಾನ್ ಏನಾಗಿರುತ್ತೆ ಅನ್ನೋದು ಸದ್ಯ ಇರುವ ಕುತೂಹಲ. ಮದ್ದೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ ಅಭಿಷೇಕ್ ಅಂಬರೀಷ್, ಅವರ ಮಗನನ್ನ ಕರ್ಕೊಂಡು ಬಂದು ಏನಾದರೂ ಸ್ಪರ್ಧೆ ಮಾಡಿಸ್ತೀರಾ ಮೇಡಮ್ ಅಂತದೊಂದು ಏನಾದರೂ ಚಿಂತನೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ, ನಾನಾಗ್ಲೇ ಕರೆ ತರಲ್ಲ, ಅವರಾಗ್ಲೇ ಮನಸ್ಸು ಮಾಡಿ ಕಷ್ಟಪಟ್ಟು ಬಂದ್ರೆ ಬರ್ಲಿ ಬಿಡಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಸುಮಲತಾ ಅವರು. ಹಾಗಾಗಿ ಅದೇ ವಿಚಾರಗಳು ಚರ್ಚೆ ಆಗ್ತಾ ಇದೆ. 28ಕ್ಕೆ ನೀವಾಗಲಿ ನಿಮ್ಮ ಕುಟುಂಬದಾಗಲಿ ರಾಜಕೀಯ ಮತ್ತೆ ನೋಡೋಣ ಅದು ಆವಾಗ ನೋಡೋಣ. ಮತ್ತೊಂದು ಕಡೆ ಮದ್ದೂರು ಕ್ಷೇತ್ರದಿಂದ ತಮ್ಮ ಮಗ ಏನಾದರೂ ಸ್ಪರ್ಧೆ ಮುಂದೆ ಅದೆಲ್ಲ ನಾವೇನು ಈವರೆಗೂ ಚರ್ಚೆ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕಂತಂದರೆ ಸಚಿವ ಚೆಲುವರಾಯಸ್ವಾಮಿ ಅವರ ಪುತ್ರ ಕೂಡ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ, ಅವ್ರನ್ನ ಕೂಡ ರಾಜಕೀಯಕ್ಕೆ ತರ್ತಾ ಇದೆ ಚಿತ್ರರಂಗದಿಂದ. ನೀವು ಚಿತ್ರರಂಗದಿಂದ ರಾಜಕೀಯಕ್ಕೆ ಯಾವ ತರ್ತೀರಿ? ನಾನು ಯಾವುದು ತರಲ್ಲಪ್ಪ. ಅವರಿಗೆ ಅವಕಾಶ ಬರಬೇಕು ಅಥವಾ ಅವ್ರು ಕೆಲಸ ಮಾಡಿಕೊಂಡು ಆ ರೀತಿ ಕಷ್ಟಪಟ್ಟು ಬರಬೇಕು ಅಂತ ಅಭಿಷೇಕ್ ಮನಸ್ಸಲ್ಲಿದ್ದರೆ ಖಂಡಿತ ಅವನೇ ಅದನ್ನು ಮಾಡ್ಕೊಂಡು ಬರ್ತಾನೆ. ನಾನೇನೂ ಮಾಡಲ್ಲ ಅದರ ಬಗ್ಗೆ. ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ, ಇಲ್ಲೇ ಇದ್ದಾರಲ್ಲ. 28ಕ್ಕೆ ನೀವಾಗಲಿ ನಿಮ್ಮ ಕುಟುಂಬದಾಗಲಿ ರಾಜಕೀಯ ಮತ್ತೆ ನೋಡೋಣ.